ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ಮತ್ತೊಂದು ಮದುವೆ ಮಾಡಿಕೊಳ್ತಿದ್ದಾನೆ ಅಂತ ಆರೋಪಿಸಿ ಮಹಿಳೆಯರ ಸಂಬಂಧಿಕರು ಮದುವೆ ಮನೆಗೆ ನುಗ್ಗಿ ಗಲಾಟೆ ಮಾಡಿದ ಘಟನೆ ಧಾರವಾಡದಲ್ಲಿ ನಡೆದಿದೆ. ನಗರದ ಸೈದಾಪುರ ಬಡಾವಣೆಯ ರಾಘವೇಂದ್ರ ಕಠಾರೆ ಅನ್ನೋ ವ್ಯಕ್ತಿ 8 ವರ್ಷಗಳ ಹಿಂದೆ ಹುಬ್ಬಳ್ಳಿ ಮೂಲದ ಲಕ್ಷ್ಮಿ ಅನ್ನೋರನ್ನ ಮದುವೆ ಆಗಿದ್ದ. ಆದರೆ ಕೊನೆಗೆ ಅದು ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲೇರಿತು. 2011ರಲ್ಲಿ ವಿಚ್ಛೇದನವೂ ಸಿಕ್ಕಿತ್ತು. ಆದರೆ ಈ ವಿಚ್ಛೇದನದ ವಿಷಯ ತಮಗೆ ಗೊತ್ತೇ ಇಲ್ಲ. ಲಕ್ಷ್ಮಿಯ ಸಹಿಯನ್ನ ಫೋರ್ಜರಿ ಮಾಡಿ ವಿಚ್ಛೇದನ ಪಡೆಯಲಾಗಿದೆ ಅಂತ ಮಹಿಳೆಯರ ಸಂಬಂಧಿಕರು ಆರೋಪಿಸಿದರು. ಇಂದು ರಾಘವೇಂದ್ರನಿಗೆ ಕೊಪ್ಪಳ ಮೂಲದ ಯುವತಿಯೊಂದಿಗೆ ಮದುವೆ ಏರ್ಪಾಡಾಗಿತ್ತು. ಈ ಮಾಹಿತಿ ಪಡೆದ ಲಕ್ಷ್ಮಿಯ ಸಂಬಂಧಿಕರು ಹಾಗೂ ಹಿತೈಷಿಗಳು ಏಕಾಏಕಿ ಮದುವೆ ಮನೆಗೆ ನುಗ್ಗಿ ಗಲಾಟೆ ಮಾಡಿದರು. ಮಾಹಿತಿ ಪಡೆದ ಉಪನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಈ ಘಟನೆಯ ಇನ್ನಷ್ಟು ಡೀಟೇಲ್ಸ್ ಹೇಳೋದಾದ್ರೆ? ಹೌದು ರಾಘವೇಂದ್ರ, ಏನು ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಧಾರವಾಡ ನಗರದ ಮಹೇಂದ್ರ ಚಾನಲ್ ಗದ್ದಲದ ವಾತಾವರಣ ನಿರ್ಮಾಣ ಆಗಿತ್ತು. ಆ ಗದ್ದಲಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಈ ಒಂದು ಮದುವೆ ವಿಷಯವಾಗಿ ನಡೆದಂತ ಲಪಡ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗುತ್ತೆ. ಮುಖ್ಯವಾಗಿ ರಾಘವೇಂದ್ರ ಕಠಾರೆ ಅಂತಕ್ಕಂಥವ್ರು ಲಕ್ಷ್ಮಿ ಅಂತಕ್ಕಂಥವ್ರನ್ನ ಕೆಲ ವರ್ಷಗಳ ಹಿಂದೆ ಮದುವೆ ಆಗಿದ್ರು. ಆದ್ರೆ ಅದು ಅವರ ಒಂದು ದಾಂಪತ್ಯದಲ್ಲಿ ಬಿರುಸು ಬಂದ ಕಾರಣ 2011ರಲ್ಲಿ ಏನು ಕೌಟುಂಬಿಕ ನ್ಯಾಯಾಲಯ ಇವರ ಒಂದು ದಾಂಪತ್ಯವನ್ನಕ್ಕೆ ವಿಚ್ಛೇದನ ನೀಡಿತು. ಆದ್ರೆ ಆ ವಿಚ್ಛೇದನ ಪತ್ರಕ್ಕೆ ನಾನು ಸಹಿ ಮಾಡಿಲ್ಲ, ನನ್ನ ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ ಅಂತಕ್ಕಂಥದ್ದು ಲಕ್ಷ್ಮಿ ಅವರ ಆರೋಪ. ಇವತ್ತು ಕೂಡ ಏನಾಗಿದೆ, ಅವಾಗಿನಿಂದ ಕೂಡ ಇವರ ಒಂದು ದಾಂಪತ್ಯದಲ್ಲಿ ಬಿರುಕು ಮೂಡ್ತಾನೆ ಇತ್ತು. ಆ ಬಿರುಕಿನ ಕಾರಣದಿಂದಾಗಿ ಇವರು ಬೇರೆ ಬೇರೆ ಆಗಿ ಕೂಡ ವಾಸಿಸ್ತಾ ಇದ್ರು. ಇವ್ರಿಗೇನು ಒಂದು 7 ವರ್ಷದ ಮಗು ಕೂಡ ಇದೆ, ಈ ಲಕ್ಷ್ಮಿ ಮತ್ತು ರಾಘವೇಂದ್ರ ಕಠಾರೆ ದಂಪತಿಗಳಿಗೆ. ನಂತರ ಇವತ್ತು ಕೂಡ ಗುಪ್ತವಾಗಿ ಒಂದು ಮದುವೆಯನ್ನ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಲಕ್ಷ್ಮಿ ಅವರ ಸಂಬಂಧಿಕರಿಗೆ ತಿಳಿಯಿತು. ಮತ್ತು ಅವರ ಏರಿಯಾದವರ ಹುಡುಗರು ಮತ್ತೆ ಲಕ್ಷ್ಮಿ ಅವರ ಅಣ್ಣ ಅವ್ರು ಬಂದು ಏಕಾಏಕಿ ಈ ಮಹೇಂದ್ರ ಚಾನಲ್ ಏನು ರಾಘವೇಂದ್ರ ಕಠಾರೆ ಅವ್ರ ಮನೆ ಇದೆ ಅಲ್ಲಿ ಬಂದು ಗದ್ದಲವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಸಮಯದಲ್ಲಿ ಅದೇ ಗದ್ದಲದಲ್ಲಿ ಮಾಂಗಲ್ಯ ಧಾರಣೆ ಕೂಡ ಕೊಪ್ಪಳ ಮೂಲದ ಇವತ್ತಿಗೆ ಅದೇ ಗದ್ದಲದಲ್ಲಿ ಕೂಡ ಆತುರವಾಗಿ ಮಾಂಗಲ್ಯ ಧಾರಣೆ ಕೂಡ ಮಾಡಲಾಯಿತು. ಅದರ ನಂತರ ಕೇಳಿದ ತಕ್ಷಣ ಆ ಯುವತಿ ಕೂಡ ಒಂದು ದಿಗ್ಭ್ರಾಂತಿಯನ್ನ ವ್ಯಕ್ತಪಡಿಸಿದ್ದನ್ನ ನಾವು ನೋಡ್ಬೋದು. ಮತ್ತೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇವರ ನಡೆಯುವ ಇರ್ತಕ್ಕಂಥ ಈ ಗದ್ದಲ ಇದು 4ನೇ ಮದುವೆ ಈ ರಾಘವೇಂದ್ರ ಕಠಾರೆ ಅವರ ಆಗ್ತಾ ಇರೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವಿ. ನಂತರ ಏನು ಈ ಗದ್ದಲದ ವಾತಾವರಣ ಇತ್ತು, ಅಲ್ಲಿ ಪೊಲೀಸರು ಬರದೇ ಹೋಗಿದ್ರೆ ಅದು ಅಲ್ಲಿಯ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇದ್ದು ನಂತರದಲ್ಲಿ ಸ್ಥಳಕ್ಕೆ ಧಾವಿಸಿದಂತ ಧಾರವಾಡ ಉಪನಗರ ಠಾಣೆ ಪೊಲೀಸರು ನಂತರ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಈಗ ಎರಡೂ ಕುಟುಂಬದವರನ್ನ ಠಾಣೆಯಲ್ಲಿ ಕೂಡಿಸಿ ರಾಜಿ ಸಂಧಾನ ಮಾಡ್ತಾರೋ ಅಥವಾ ಪ್ರಕರಣ ದಾಖಲಿಸಿಕೊಂಡು ಇದನ್ನ ಮಾಡ್ತಾರೋ ನೋಡ್ಬೇಕಾಗಿದೆ. ಈಗಾಗಲೇ ಈ ಕೋರ್ಟ್ ಅಲ್ಲಿ ಕೂಡ ವಿಚಾರಣೆ ಆಗಿರೋದ್ರಿಂದ ಈ ಹೈಕೋರ್ಟ್ ಅಲ್ಲಿ ಇದೆ. ಇನ್ನು ಹುಬ್ಬಳ್ಳಿ ನ್ಯಾಯಾಲಯದಲ್ಲಿ ಕೂಡ 2 ಕ್ರಿಮಿನಲ್ ಕೇಸ್ಗಳು ಅವರ ಮೇಲೆ ಇದ್ವೆ. ಆದ್ರೂ ಕೂಡ ಈ ಅವರು ಮದುವೆ ಆಗಿದ್ದು ಯಾವ ನ್ಯಾಯ ಅಂತಕ್ಕಂಥದ್ದು ಕೂಡ ಈ ಲಕ್ಷ್ಮಿ ಕಠಾರೆ ಅವರ ಸಂಬಂಧಿಗಳ ವಾದ ಮತ್ತು ಅವರ ಪೋಷಕರ ವಾದ. ರಾಘವೇಂದ್ರ, ಥ್ಯಾಂಕ್ ಯು ಸಿದ್ದು, ನೀವೆಲ್ಲ ಮಾಹಿತಿ